ಎಲ್ಲಿದೆ? ಆ ರೂಮ್ ನಲ್ಲಿ ಎತ್ತರದಲ್ಲಿ ಕುರಾನ್ ಇಟ್ಟಿದ್ದಾರೆ. ಹೀಗೆ ಮಲಗಬೇಕಿತ್ತು. ಮಲಗ ಹೋಗೋದು ಮುಂಚೆ ಕುರಾನ್ ಶರೀಫ್ ಮೇಲೆ ದೃಷ್ಟಿ ಹೊತ್ತು, ಅಲ್ಲಾ ನಾನು ತಲೆಗೆ ಮಲಗಿದ್ದೀನಿ, ಕುರಾನ್ ಶರೀಫ್ ಮೇಲೆಗಳಿದೆ, ನನ್ನ ಮನಸ್ಸಿಗೆ ಹಾಕುತ್ತಿಲ್ಲ. ಹೋಗಿ ಈ ಕುರಾನ್ ಶರೀಫ್ ತೆಗೆದು ನಾನು ಬ್ಯಾರೆ ರೂಮ್ ನಲ್ಲಿ ಇಟ್ಟು ಬರಬೇಕು, ಬ್ಯಾರೆ ರೂಮ್ ನಲ್ಲಿ ಹೋಗಿ ಇಟ್ಟು ಬರಬೇಕು. ಪವಿತ್ರವಾದ ಗ್ರಂಥ ಪ್ರೀತಿಯ ಸಹೋದರರೇ, ಹೋಗಿ ಮಹಮೂದ್ ಗಜನವಿ ರಾಜ್ಕುಮಾರ ಬ್ಯಾರೆ ರೂಮ್ ನಲ್ಲಿ ಹೋಗಿ ಕುರಾನ್ ಶರೀಫ್ ಇಟ್ಟು ಬಂದಿದ ನಂತರ ಮತ್ತು ಹೊಳ್ಳಿ ಹೇಗೆ ಆರಾಮ ಮಾಡಕ್ ಬರಬೇಕು, ಹೇಗೆ ಬೆಟ್ಟಿನ ಮೇಲೆ ಕುಂದಿರ್ಬೇಕು. ಮತ್ತು ಹೃದಯದಿಂದ ಧ್ವನಿ ಬಂತು, ಅಲ್ಲಾಹ್ ಅಕ್ಬರ್, ನಿನ್ನ ನಿದ್ದೆಗಾಗಿ, ನಿನ್ನ ಶಾಂತಿಗಾಗಿ ಅಲ್ಲಾಹನ ಪವಿತ್ರವಾದ ಗ್ರಂಥ ನಿನ್ನ ರೂಮ್ ನಿಂದ ಹೊರಗಡೆ ತೆಗಿ ನೀ ಬೇರೆ ರೂಮ್ ನಲ್ಲಿ ಇಟ್ಟು ಬಂದಿದ್ಯಾ, ನಿನ್ನ ರೂಮ್ ನಿಂದ ಹೋಗಿ ಬೇರೆ ರೂಮ್ ನಲ್ಲಿ ಇಟ್ಟು ಬಂದಿದ್ಯಾ, ವಿಚಾರಣೆ ಹೇಗೆ ಮಾಡಿದ್ಯಾ, ನೀನು ಮನಸ್ಸು ಹೇಗಾಯ್ತು ನಿಂದು? ಹೇಳಿದ ನಂತರ ರಾಜ್ಕುಮಾರ ಏನ್ ಮಾಡಿದ, ತಕ್ಷಣ ಮತ್ತೆ ಆ ರೂಮ್ ನಲ್ಲಿ ಹೋಗಿದ ನಂತರ ಅಲ್ಲಾಹ್ ಅಕ್ಬರ್ ಆ ಕುರಾನ್ ಶರೀಫ್ ತಗೊಂಡು ಬಂದು ಅದೇ ರೂಮ್ ನಲ್ಲಿ ಇಟ್ಟ. ಮತ್ತೇನ್ ಮಾಡಿದ ರಾಜ್ಕುಮಾರ, ಇಲ್ಲ ಕುರಾನ್ ಶರೀಫ್ ನನ್ನ ವಿಷಯವಾದ ರೂಮ್ ನಲ್ಲಿ ಇರ್ಲಿ, ಆದ್ರೆ ನಾನು ಈ ರೂಮ್ ನಲ್ಲಿ ಆರಾಮ ಮಾಡಿಲ್ಲ, ನಾನೇ ಹೋಗಿ ಬೇರೆ ರೂಮ್ ನಲ್ಲಿ ಆರಾಮ ಮಾಡುತ್ತೇನೆ. ಪವಿತ್ರವಾದ ಗ್ರಂಥ ಏನು ಕುರಾನ್ ಮಸ್ಜಿದ್ ಯಾರಿಗೆ ಗೌರವ ಕೊಟ್ಟಿದ್ದಾರೆ ರಾಜ್ಕುಮಾರ. ಅಲ್ಲಾಹ್ ಅಕ್ಬರ್. ಸ್ವಲ್ಪ ವರ್ಷ ಆಗಿದ ನಂತರ ಹೇಗೆ ಸಾವಾಗಬೇಕಿತ್ತು, ಸಾವು ಸತ್ತಿದ ನಂತರ ಬಹಳಷ್ಟು ಜನರು ಕನಸು ನೋಡಿದ ನಂತರ ರಾಜ್ಕುಮಾರ್ ಪ್ರಶ್ನೆ ಮಾಡಿದ್ರು, ಐ ಮಹಮೂದ್ ಗಜ್ನವಿ, ಇಂತ ದೊಡ್ಡವಾದ ರಾಜ್ಕುಮಾರ್ ಆಗಿ ನೀ ಸತ್ತಿದ ನಂತರ ಹೇಗೆ ಸ್ವರ್ಗನಲ್ಲಿ ಹೋಗಕ್ ಕುಂತಿದ್ಯಾ? ಐ ಮಹಮೂದ್ ಗಜ್ನವಿ, ನಾವು ನೋಡಕ್ ಕುಂತಿದ್ವಿ, ನೀ ಸ್ವರ್ಗನಲ್ಲಿ ಅಡ್ಡಾಡಕ್ ಕುಂತಿದ್ಯಾ, ಸ್ವರ್ಗ ಹೋದ ಕಾರಣ ಯಾಕೆ, ಅಂತದ್ ಏನು ಒಳ್ಳೆಯ ಕೆಲಸ ಮಾಡಿದ್ಯಾ? ಮಹಮೂದ್ ಗಜ್ನವಿ ರಾಜ್ಕುಮಾರ್ ಹೇಳಕ್ ಕುಂತಿದ್ದಾನೆ, ಐ ಜನರು, ನಾನು ಪ್ರಪಂಚದಲ್ಲಿ ಹಲವಾರು ಕೆಲಸಗಳು ಮಾಡಿದ್ದೇನೆ, ಆದ್ರೆ ನನಗೆ ನೆನಪಿಲ್ಲ, ಆದ್ರೆ ಎಲ್ಲಾ ಕೆಲಸಗಳಲ್ಲಿ ಒಂದು ಒಳ್ಳೆಯವಾದ ಕೆಲಸ ಇದೆ. ಅದು ಯಾವ್ದಿದೆ ಅಂದರೆ ಪವಿತ್ರವಾದ ಗ್ರಂಥ ಇದೆ. ನಾನು ಪವಿತ್ರವಾದ ಗ್ರಂಥಕ್ಕಾಗಿ ನಾನು ನನ್ನ ಆರಾಮ್ ಮಾಡುವ ರೂಮ ಬಿಟ್ಟು ಬೇರೆ ರೂಮ್ ನಲ್ಲಿ ಹೋಗಿದ್ಯಾ? ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ನನ್ನ ಮಾಡುವ ಕೆಲಸಗಳು ಎಷ್ಟಾಗಿದೆ, ಆ ಕೆಲಸಗಳ ಬದಲು ಅಲ್ಲಾಹ್ ರಬ್ಬುಲ್ ಇಜ್ಜತ್ ನನಗೆ ಸ್ವರ್ಗದ ಸ್ಥಾನ ಕೊಟ್ಟಿದ್ದಂತ ಮಹಮೂದ್ ಗಜ್ನವಿ ಹೇಳಕ್ ಬಂದಿದ್ದಾರೆ. हाय कौन मोहम्मद कौन खुदा फरमान न बदला जाएगा, बदलेगा जमाना लाख मगर कुरान न बदला जाएगा, कुरान न बदला जाएगा. ಕುರಾನ್ ಮಜಿದ್ ಎಂತ ಗ್ರಂಥ ಪ್ರೀತಿಯ ಸಹೋದರರೇ, ಅಲ್ಲಾಹ್ ಅಕ್ಬರ್. ಕಾಲದಲ್ಲಿ ಸಾವಿರಾರು ಜನಗಳು ಬಂದು ಹೋದರು, ಆದ್ರೆ ಕಯಾಮತ್ ತನಕ ಕುರಾನ್ ಮೊದಲಿಗೆ ಹೇಗಿತ್ತು, ಕಯಾಮತ್ ತನಕ ಅದೇ ರೀತಿ ಇದೆ ಪ್ರೀತಿಯ ಸಹೋದರರೇ, ಅದೇ ರೀತಿ ಇರುತ್ತದೆ ಪ್ರೀತಿಯ ಸಹೋದರರೇ. ಅಲ್ಲಾಹ್ ಅಕ್ಬರ್. दुनिया की नजरों में, हाँ, दुनिया की नजरों में कुरान चमकता है. कुरान ಏನಿದೆ, दुनिया की नजरों में कुरान चमकता है. कुरान में अल्लाह का फरमान चमकता है, कुरान में अल्लाह का फरमान चमकता है. जो आदत बना ले तिलावत कुरान पाक की, जो आदत बना ले तिलावत कुरान पाक की, अल्लाह की नजरों में वो इंसान चमकता है, अल्लाह की नजरों में वो इंसान चमकता है. ಇವತ್ತು ಎಲ್ಲಾ ಕೆಲಸ ಮಾಡೋದಕ್ಕೆ ನಮ್ಗೆ ಸಮಯ ಇದೆ, ಪವಿತ್ರವಾದ ಗ್ರಂಥ ಓದೋದಕ್ಕೆ ನಮ್ಗೆ ಸಮಯ ಇಲ್ಲ ಪ್ರೀತಿಯ ಸಹೋದರರೇ. ಇವತ್ತು ಅಲ್ಲಾಹ್ ಅಕ್ಬರ್. ಬೆಳಗ್ಗೆ ನಾವು ಹೇಳಿದ ನಂತರ ತಕ್ಷಣ ನಾವು ಪವಿತ್ರ ಗ್ರಂಥ ಕುರಾನ್ ಓದಬೇಕಿತ್ತು. ಇವತ್ತು ನಾವು ಏನು ಓದಾಕ್ ಕುಂತಿದ್ದೀವಿ ಪ್ರೀತಿಯ ಸಹೋದರರೇ? ಇದೇ ಪವಿತ್ರವಾದ ಗ್ರಂಥನಿಂದ ನಮ್ಗೆ ಸ್ವರ್ಗ ಸಿಗಬಹುದು ಪ್ರೀತಿಯ ಸಹೋದರರೇ. ಇನ್ನು ಬಹಳಷ್ಟು ಹಲವಾರು ಕುರಾನ್ ಬಗ್ಗೆ ಇದೆ. ಇವತ್ತು ನಮ್ಮ ಟಾಪಿಕ್ ಗೌರ ಬಗ್ಗೆ